ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ರಾಜ್ಕುಮಾರ್ ರೋಡ್, ಮೈಸೂರು. ಮೈಸೂರು ಸಿಟಿ ಸೆಂಟ್ರಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್. ಇದು ಕಾರ್ಪೊರೇಷನ್ ಲಿಮಿಟು. ಫುಲ್ ಟೈಮ್ ಕಾವೇರಿ ನೀರು ಬರ್ತಾ ಇರ್ತಿದೆ. ಈಸ್ಟ್ ಫೇಸಿಂಗ್ ಮನೆ ಇದು. ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಮೇಲ್ಗಡೆ 1 ಬೆಡ್ರೂಮ್ ವಿತ್ ಅಟ್ಯಾಚ್ ಇದೆ. ಟೋಟಲ್ 3 ಬೆಡ್ರೂಮ್ ಇದೆ. ನೋಡಿ, ಇದು ಪೋರ್ಟಿಕೋ. ಇದರಲ್ಲಿ ಮೋಟ್ರ್ ಇಟ್ಕೊಳ್ಳೋದಕ್ಕೆಲ್ಲ ಸ್ಟೇರ್ ಕೇಸ್ ಕೆಳಗಡೆ ಪ್ರೊವಿಷನ್ ಮಾಡಿದ್ದಾರೆ. ಸ್ವಲ್ಪ ಕೆಲಸ ನಡೀತಾ ಇದೆ. ಇನ್ನೊಂದು 4-5 ದಿನದ ಕೆಲಸ ಇರ್ಬೋದು. ಏರಿಯಾ ಒಳ್ಳೆ ಜನ ಇದ್ದಾರೆ. ಒಂದು ಸ್ಟ್ಯಾಂಡರ್ಡ್ ಏರಿಯಾನೇ ಇದು. ಈಸ್ಟ್ ಫೇಸಿಂಗ್ಗೆ ಡೋರ್ ಕೊಟ್ಟಿದ್ದಾರೆ. ಲಿವಿಂಗ್ ಇದು. ಎದುರುಗಡೆ ಕಾಣ್ತಾ ಇರೋದು ಕಾಮನ್ ಬಾತ್ರೂಮ್. ಇದೊಂದು ಬೆಡ್ರೂಮ್. ಮತ್ತೆ ವಾಪಸ್ ತೋರಿಸ್ಕೊಂಡು ಬರ್ತೀನಿ ನೋಡಿ. TV ಕ್ಯಾಬಿನೆಟ್. ಫಾಲ್ ಸೀಲಿಂಗ್ ಏನು ಮಾಡಿಲ್ಲ, ಸಿಂಪಲ್ ಆಗಿದೆ. ನೋಡಿ, ರೈಟ್ ಸೈಡಲ್ಲಿ ಒಂದು, ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮು. ಇದು ಕಾಮನ್ ಬಾತ್ರೂಮ್. ಪೂಜಾ ರೂಮ್. ನಾರ್ತ್ ಫೇಸ್ಗೆ ಕೊಟ್ಟಿದ್ದಾರೆ. ಇದು ಕಿಚನ್. ಇನ್ನು ಲ್ಯಾಮಿನೇಷನ್ ಏನೂ ತೆಗೆದಿಲ್ಲ. ನೋಡಿ, ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೂ ಪ್ರಾವಿಷನ್ ಇದೆ. ಚಿಮ್ನಿ ಹಾಕಿದ್ದಾರೆ. ಆಸ್ ಪರ್ ವಾಸ್ತು ಈಸ್ಟ್ ಕಿಚನ್ ಫೇಸಿಂಗ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಪೈಪ್ ಇದು. ಕಿಚನ್ ಕ್ಯಾಬಿನೆಟ್ ಎಲ್ಲ ಮಾಡಿದ್ದಾರೆ. ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ಮೊದಲನೇ ಬೆಡ್ರೂಮ್ ಇದು. ಫಾಲ್ ಸೀಲಿಂಗ್ ಎಲ್ಲವೂ ಮಾಡಿಲ್ಲ. ಇದ್ರ ಬೆಲೆ ಹೇಳ್ತಾ ಇದ್ದಾರೆ 1.25 ಕೋಟಿ. ವಾರ್ಡ್ರೋಬ್. ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ಇದು ಫ್ರಂಟ್ಗೆ 40 ಅಡಿ, ಬ್ಯಾಕ್ ಸೈಡ್ಗೆ 30 ಅಡಿ ಮಾಡಿದ್ದಾರೆ. ಡೈಮೆನ್ಷನ್ ಇರೋದು 40-30 ಇದು. ಇದು 2ನೇ ಬೆಡ್ರೂಮ್ ಇದು. ಅಟ್ಯಾಚ್ ಬಾತ್ರೂಮ್. ಫುಲ್ ಟೈಮ್ ಕಾವೇರಿ ವಾಟರ್ ಬರ್ತಾ ಇರ್ತದೆ. ಈ ಕೆಲವು ಜನ ಕೂದಲು ಉದುರೋಗುತ್ತೆ, ಉಪ್ಪು ನೀರು ಸ್ನಾನ ಮಾಡಿ ಹಿಂಗಂತ ಅಂತಾರಲ್ಲ, ಅಂಥವ್ರಿಗೆ ಫುಲ್ ಟೈಮ್ ಕಾವೇರಿ ವಾಟ್ರೇ ಬರೋದು. ಮತ್ತು ಲಿವಿಂಗ್ ಕಡೆ ಬಂದಿದ್ದೀನಿ. ಕಾಮನ್ ಬಾತ್ರೂಮ್. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಈ ನಲ್ಲಿ ಇದೆಯಲ್ಲ, ಇದು ವಾಷಿಂಗ್ ಮಿಷಿನ್ದು. ಮೇಲೆ ಅಟ್ಟನೂ ಮಾಡಿದ್ದಾರೆ. ಜಾಗ ವೇಸ್ಟ್ ಮಾಡಿಲ್ಲ ಎಲ್ಲೂ. ಈಗ ಟೆರೆಸ್ ಮೇಲೆ ಹೋಗಿ ಮೇಲ್ಗಡೆದು ಒಂದು ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ತೋರಿಸ್ತೀನಿ. ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಏರಿಯಾ ಸುತ್ತ ಫುಲ್ ಡೆವಲಪ್ ಆಗಿದೆ.
ಕಾರ್ಪೊರೇಷನ್ ಲಿಮಿಟ್. ಅದರಿಂದ ಎಲ್ಲ ಥರದ ಸೌಲಭ್ಯ, ಅಂಗಡಿ ಮಳಿಗೆ ಪ್ರತಿಯೊಂದು, ಬಸ್ ಫೆಸಿಲಿಟಿ, ಆಟೋ ಸ್ಟ್ಯಾಂಡ್ ಎಲ್ಲ ಹತ್ತಿರದಲ್ಲಿದೆ. ಇದು 3ನೇ ಬೆಡ್ರೂಮ್. ಇದು ಅಟ್ಯಾಚ್ ಬಾತ್ರೂಮ್.